ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಮೈತ್ರಿ ಸರ್ಕಾರದ ಪತನದ ವಿಚಾರವನ್ನು ಪ್ರಸ್ತಾಪಿಸಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತಿವಿದಿದ್ದಾರೆ. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ತುಂಬಾ ನೋವು ಕೊಡ್ತಾ ಇದೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಸಿಎಂ ಸ್ಥಾನದಿಂದ ಎಚ್.ಡಿ.ಕೆ ಕೆಳಗಿಳಿಸಲಿಕ್ಕೆ ಸಿಪಿ ಯೋಗೇಶ್ವರ್, ಬಿಎಸ್ ಯಡಿಯೂರಪ್ಪನವರೇ ಕಾರಣ. ಅವ್ರ ಜೊತೆಗೆ ಈಗ ಎಚ್.ಡಿ.ಕೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಗುದ್ದುವ ಕೆಲಸವನ್ನ ಮಾಡಿದ್ದಾರೆ. ನನಗೆ ರಾಜಕಾರಣ ಭಾಳ ನೋವಾಗ್ತಾ ಇದೆ. ನಾನು ಟಿ ವಿಲಿ ನೋಡ್ತಾ ಇದ್ದೀನಿ, ನಮ್ಮ ಕುಮಾರಸ್ವಾಮಿಯವ್ರನ್ನ ತೆಗೆದಂಥವ್ರು ಯಾರು ಕುಮಾರಸ್ವಾಮಿನ ಇಳಿಸಿದ್ರು, ಯಡಿಯೂರಪ್ಪನವ್ರು ಇರ್ಬೋದು, ಆ ಯೋಗೇಶ್ ಇರ್ಬೋದು, ಆ ಮುನ್ರತ್ನ ಇರ್ಬೋದು, ಇವರೆಲ್ಲ ಸೇರಿ ಆ ಸರ್ಕಾರನ ಕಿತ್ತಾಕ್ಬಿಟ್ರು ನಮ್ಮ ಕೊಲ್ಯೂಷನ್ ಗೌರ್ಮೆಂಟ್. ತಿರ್ಗಾ ಇನ್ನೊಂದು ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ತಿರ್ಗಾ ಅವ್ರ ಜೊತೆನೇ ತಬ್ಬಾಡ್ತಾವ್ರೆ, ಅವ್ರ ಜೊತೆನೇ ಮಾತುಕತೆ ಮಾಡ್ತಾವ್ರೆ. ಏನು ರಾಜಕಾರಣದಲ್ಲಿ ಯಾರು ನಂಬಬೇಕು ಅಂತ ನನಗೆ ಭಾಳ ವ್ಯತ್ಯಯ ಆಗ್ತಾಯಿದೆ. ಆ ಸರ್ಕಾರ ತೆಗಿಯೋಕ್ಕೆ ಏನೆಲ್ಲ ಮಾಡೋದು